ರಾಜ್ಯದಲ್ಲಿ ಈ ಬಾರಿ ಮಳೆ ಕಡಿಮೆಯಾಗಿದ್ದು ರೈತರು ಬಹಳ ನಿರಾಶರಾಗಿದ್ದಾರೆ. ಹೀಗಾಗಿ ಜುಲೈ 17ರಂದು ಜೆಡಿಎಸ್ ಪಕ್ಷದ ವತಿಯಿಂದ ಮಳೆಗಾಗಿ ವಿಶೇಷ ಪೂಜೆ ಪ್ರಾರ್ಥನೆ ಮಾಡಲು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ರಾಜವೆಂಕಟಪ್ಪ ನಾಯಕದೊರೆಯವರು ಹೇಳಿದರು. ಪಟ್ಟಣದ ತಮ್ಮ ಜೆಡಿಎಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು 1.5 ತಿಂಗಳಿನಿಂದ ವಾಡಿಕೆಯಂತೆ ಮಳೆ ಬಾರದೆ ರೈತರ ಬೆಳೆಗಳಾದ ಭತ್ತ, ಹತ್ತಿ, ತೊಗರಿ ನಾಶವಾಗಿದೆ. ಮಳೆ ಬಾರದೆ ರೈತರು ಮುಗಿಲು ನೋಡ್ತಿದ್ದಾರೆ. ರೈತರ ಕಷ್ಟಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ನಮ್ಮ ಜೆಡಿಎಸ್ ಪಕ್ಷದಿಂದ ಮಾನ್ವಿ ಪಟ್ಟಣದ ಕೋನಾಪುರ ಪೇಟೆಯ ಮಾರಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸಿ ಪಾದಯಾತ್ರೆಗೆ ಚಾಲನೆಯನ್ನು ನೀಡಲಾಗುತ್ತೆ. ನಂತರ ಸಿಮೆಂಟ್ ರಸ್ತೆ ಮಾರ್ಗವಾಗಿ ಚೌಡೇಶ್ವರಿ ದೇವಸ್ಥಾನ, ಕಚೇರಿ ಆಂಜನೇಯ ದೇವಸ್ಥಾನ, ಬಸವ ವೃತ್ತ, ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ನೀರುಮಾನ್ವಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದವರೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ನಂತರ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಈ ಪಾದಯಾತ್ರೆಯಲ್ಲಿ ಮಾನ್ವಿ ಮತ್ತು ಸಿರವಾರ ತಾಲೂಕಿನ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು, ರೈತರು ಭಾಗವಹಿಸಬಹುದು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಈರಣ್ಣ ಮರ್ಲಟ್ಟಿ, ಸಿರವಾರ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡ ಬಲ್ಲಟಗಿ, ಮೌನೇಶ ಗೌಡ, ರಾಜರಾಮಚಂದ್ರ ನಾಯಕದೊರೆ, ಭಾಷಾ ಸಾಬ್, ಶರಣಪ್ಪ ಗೌಡ ಮದ್ಲಾಪುರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈರಪ್ಪ ದದ್ದಲ್, ಮಾನ್ವಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ದಿನಾಂಕ 17/7/2026 ಶುಕ್ರವಾರರಂದು ಜೆಡಿಎಸ್ ಮಾನ್ವಿ ವಿಧಾನಸಭಾ ಕ್ಷೇತ್ರ 2 ತಾಲೂಕು ಬಂದು ಸಿರವಾರ ಮತ್ತು ಮಾನ್ವಿ ಜೆಡಿಎಸ್ ಪಕ್ಷದ ವತಿಯಿಂದ ಮಳೆಗಾಗಿ ಪಾದಯಾತ್ರೆ ಹಮ್ಮಿಕೊಂಡಿದ್ದು. ಇವತ್ತ ನಿಮ್ಗೆಲ್ಲ ಗೊತ್ತಿರತಕ್ಕಂತ ವಿಚಾರ ಏನಂದ್ರೆ, ಸುಮಾರು 1.5 ತಿಂಗಳಿಂದ ಮಳೆ ಆಗಿತ್ತು, ಅಲ್ಪ ಸ್ವಲ್ಪ ಮಳೆ ಆಗಿತ್ತು. ರೈತರು ಆಶಾಭಾವನೆಯನ್ನ ಇಟ್ಕೊಂಡಿದ್ರು, ಉತ್ತಮ ಮಳೆ ಆಗ್ಬೋದು, ನಮ್ಮ ಎಲ್ಲಾ ಬೆಳೆಗಳು ಚೆನ್ನಾಗಿ ಬರ್ಬೋದು ಅನ್ನೋ ಒಂದು ಆಸೆ ಭಾವನೆ ಇಟ್ಕೊಂಡಿದ್ರು. ಆದ್ರೆ 1.5 ತಿಂಗಳಿಂದ ಮಳೆನೇ ಆಗಿಲ್ಲ. ರೈತರು ಬಿತ್ತನೆ ಮಾಡಿರ್ತಕ್ಕಂತ ಹತ್ತಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಇವತ್ತ ನೆಲ್ಲು ಸಹ, ಭತ್ತ ಅದು ಸಹ ಬಿತ್ತಿದೆ. ಅದ್ರ ಜೊತೆಗೆ ತೊಗರಿ ಇರ್ಬೋದು, ಎಲ್ಲಾ ಬೆಳೆಗಳು ಸಂಕಷ್ಟದಲ್ಲಿದ್ದಾರೆ. ಇವತ್ತು ರೈತರು ಬಿತ್ತನೆ ಮಾಡಿದಂತ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. 1.5 ತಿಂಗಳಿಂದ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ. ನಮ್ಮಲ್ಲಿ ಅಂತೂ 1.5 ತಿಂಗಳಿಂದ ಮಳೆನೇ ಇಲ್ಲ. ಆ ನಿಟ್ಟಿನಲ್ಲಿ ರೈತರು ಮುಗಿಲು ನೋಡ್ತಕ್ಕಂತ ಕೆಲಸ ಇವತ್ತು ಆಗ್ತಾ ಇದೆ. ಧಾವಿಸ್ಬೇಕು ಎಂಬ ಒಂದು ಉದ್ದೇಶದಿಂದ ಮಾನ್ವಿ ಪಟ್ಟಣದ ಕೋನಾಪುರ ಪೇಟೆಯ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಸಿಮೆಂಟ್ ರೋಡ್ ಮುಖಾಂತರ ಚೌಡೇಶ್ವರಿ, ಮಾನ್ವಿ ಪಟ್ಟಣದ ಚೌಡೇಶ್ವರಿ ಟೆಂಪಲ್ ದೇವಸ್ಥಾನದ ಮುಖಾಂತರ, ಪುರಸಭೆಯಿಂದ ಇವತ್ತ ಕಚೇರಿ ಆಂಜನೇಯ ಸ್ವಾಮಿ ಮುಖಾಂತರ, ಬಸವ ಸರ್ಕಲ್ ಮುಖಾಂತರ, ಮಾನ್ವಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಮುಖಾಂತರ ಇವತ್ತ ಶ್ರೀ 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 ನಮ್ಮ ಭಾಗದ ಆರಾಧ್ಯ ದೈವ ದೇವತೆ ಆಗಿರ್ತಕ್ಕಂಥ ಶ್ರೀ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದವರೆಗೆ ಇವತ್ತ ನಮ್ಮ ಪಕ್ಷ ಜೆಡಿಎಸ್ ಪಕ್ಷ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳು, ರೈತರೊಂದಿಗೆ, ಮಹಿಳೆಯರೊಂದಿಗೆ ಇವತ್ತ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜುಲೈ 17 ಶುಕ್ರವಾರದಂದು ಬೆಳಗ್ಗೆ 9 ಗಂಟೆಗೆ ಶ್ರೀ ಕೋನಾಪುರ ಪೇಟೆಯ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದರ ಮೂಲಕ, ಸಿಮೆಂಟ್ ರೋಡ್ ಮುಖಾಂತರ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ, ಕಚೇರಿ ಆಂಜನೇಯ ಸ್ವಾಮಿಯಲ್ಲಿ ಪೂಜೆ ಸಲ್ಲಿಸುವ ಮೂಲಕ, ಬಸವ ಸರ್ಕಲ್ ಇಂದ, ಅಂಬೇಡ್ಕರ್ ಸರ್ಕಲ್ ಇಂದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಶ್ರೀ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಿಕ್ಕೆ ಆದಷ್ಟು ಬೇಗನೆ ಮಳೆ ಬರಲಿ, ರೈತರ ಬಾಳು ಹಸನಾಗಲಿ ಎಂಬ ಒಂದು ಉದ್ದೇಶದಿಂದ, ಉತ್ತಮ ಮಳೆ ಬೆಳೆಗಳು ಬರಲಿ ಅಂತೇಳಿ ಉದ್ದೇಶದಿಂದ ಇವತ್ತು ಈ ಪಾದಯಾತ್ರೆಯನ್ನ ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಮ್ಮ ಪಕ್ಷ ರೈತರೊಂದಿಗೆ, ಮಹಿಳೆಯರೊಂದಿಗೆ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೇವೆ.